ಬಸ್ನಲ್ಲಿ ಫ್ರೀಯಾಗಿ ಬರ್ತಾ ಇದ್ದೀರಾ? ಎಲ್ಲ ನಿಮಗೆಲ್ಲ ಫ್ರೀಯಾಗಿ ಬಸ್ಸು ಮಾಡಿಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ, ಎಲ್ಲ ಮಹಿಳೆಯರಿಗೆ ಬಸ್ಸು ಫ್ರೀಯಾಗಿ ಮಾಡಿಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ, ನೀವ್ಯಾರು ಕೂಡ ₹1 ಕೊಟ್ಟು ಟಿಕೆಟ್ ತಗೋಬಾರದು. ಆ ದುಡ್ಡು ನಿಮ್ಗೆಲ್ಲ ಉಳಿತಾಯ ಆಗ್ಬೇಕು, ಎಲ್ಲ ಹೆಣ್ಮಕ್ಳಿಗೆ ಉಳಿತಾಯ ಆಗ್ಬೇಕು. ಉಳಿತಾಯ ಆದಂತ ದುಡ್ಡಲ್ಲಿ ಬೇರೆ ಪಾಪಗಳಿಗೆ ಖರ್ಚು ಮಾಡತಕ್ಕಂಥ ಶಕ್ತಿ ಬರಬೇಕು. ಮತ್ತೆ 1 ಕೋಟಿ ಎಷ್ಟು ಜನ ಗೊತ್ತಾ? ಈಗ ಹೆಣ್ಮಕ್ಳು ನಾವು ಈ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ಜೂನ್ 11, 2023ನೇ ಇಸ್ವಿನಲ್ಲಿ ಜಾರಿ ತಗೊಂಡಿದ್ದೇನೆ. ಇವತ್ತಿನವರಿಗೆ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿರ್ತಕ್ಕಂಥವ್ರ ಸಂಖ್ಯೆ 325 ಕೋಟಿ. 325 ಕೋಟಿ ಮಹಿಳೆಯರು ಆಮೇಲೆ ₹122 ಲಕ್ಷ ಮಹಿಳೆಯರಿಗೆ, ಮನೆ ಯಜಮಾನಿಗೆ ತಿಂಗಳಿಗೆ ₹7,000, ವರ್ಷಕ್ಕೆ ₹24,000. ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಅಸಮಾನತೆ ಹೋಗಲೇ ಹೋದ್ರೆ ಸಮಾಜದಲ್ಲಿ ಜಾತಿ ಹೋಗಲ್ಲ, ಅಸಮಾನತೆ ಹೋಗಲ್ಲ, ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ವಿಶೇಷವಾಗಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಪ್ರತಿಯೊಬ್ಬರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕು, ಶಕ್ತಿ ಹೆಚ್ಚಾಗಬೇಕು. ಆಗ ಮಾತ್ರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಹಿಂದುಳಿದವರು ರೋಗಿಯ ಹೇಳ್ತಾ ಇದ್ರು, ಬರೀ ಹಿಂದುಳಿದವರು ಅಷ್ಟೇ ಅಲ್ಲ, ಹಿಂದುಳಿದ ವರ್ಗಕ್ಕೆ ಸೇರಿದಂತೆ ಮಹಿಳೆಯರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಈ ಹಳೆ ಪಟ್ಟಿ ಇದೆಯಲ್ಲ, ನೀವಿಲ್ಲ ಹಿಂದುಳಿದವರು ದುರ್ಬಲರು ಅಂತಕ್ಕಂಥದ್ದು ಹೋಗ್ಬೇಕಾದ್ರೆ ನೀವು ಸ್ವತಂತ್ರರಾಗಿ, ವಿದ್ಯಾವಂತರಾಗಿ, ಸ್ವಾಭಿಮಾನಿಗಳಾಗಿ ಬದುಕಿದಾಗ ಮಾತ್ರ ನಿಮಗೆ ಈ ಹಣೆ ಪಟ್ಟಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಗೊತ್ತಾಯ್ತಲ್ಲ? ನೀವೆಲ್ಲ PUC ಓದೋರು, ಡಿಗ್ರಿನಲ್ಲಿ ಓದ್ತಕ್ಕಂಥವ್ರು, BA, BSc, BCom ಮಾಡ್ತಕ್ಕಂಥವ್ರು, ನಿಮಗೆಲ್ಲ ಸಮಾಜ ಅರ್ಥ ಆಗ್ಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರ್ಥ ಮಾಡ್ತಕ್ಕಂಥ ವಿಷಯ. ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನ ಅದರಲ್ಲಿ ನಮೂದು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಮಗೇನು ಹಕ್ಕು ಸಿಗ್ತದೆ, ನಮ್ಗೇನು ಜವಾಬ್ದಾರಿ ಸಿಗ್ತದೆ, ಎಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಅರ್ಥ ಆಗಿದ್ದಾವೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಶಾಲೆಗಳಲ್ಲಿ
ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡೋದು.